ಹೊನ್ನಾವರ ತಾಲೂಕಿನ ನೀಲಗೋಡ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ಅಮಾವಾಸ್ಯೆಯ ನಿಮಿತ್ತ ನವಚಂಡಿಕಾ ಯಾಗ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಿತು. ಕುಮಟ ದಿವಗಿ ಹರಕಡೆಯ ಶಂಕರ ಮಠದ ಶ್ರೀ 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 ಶಂಕರಾಚಾರ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಿ ದೇವಿಗೆ ಪೂಜೆ ಸಲ್ಲಿಸಿ ನವಚಂಡಿಕಾ ಯಾಗದ ಪೂರ್ಣಾಹುತಿ ನೆರವೇರಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕಾಗಮಿಸಿ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವಿಗೆ ಪೂಜೆ ಮತ್ತು ಹರಕೆ ಸಲ್ಲಿಸಿದರು. ಭಕ್ತರ ಸಂಕಷ್ಟವನ್ನು ಪರಿಹರಿಸುವ ಜಗನ್ಮಾತೆ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ದರ್ಶನದಲ್ಲಿ ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸ್ಯೆಯಂದು ತೀರ್ಥ ಸ್ನಾನ ಮಾಡ್ತಾರೆ. ಪ್ರಧಾನ ಅರ್ಚಕರಾದ ಮಾದೇವ ಸ್ವಾಮಿಯವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತದೆ. ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ಮಾದೇವ ಸ್ವಾಮಿಯವರ ಮುಂದಾಳತ್ವದಲ್ಲಿ ನಡೆಯುತ್ತಿದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನವಚಂಡಿಕಾ ಯಾಗ, ತೀರ್ಥ ಸ್ನಾನ, ತುಪ್ಪದ ದೀಪ ಸೇವೆ, ಹೂವಿನ ಅಲಂಕಾರ ಸೇವೆ, ಹಣ್ಣು ಕಾಯಿ ಸೇವೆ, ಅನ್ನದಾನ ಸೇವೆ ಸಲ್ಲಿಸಿದರು. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಸಾದ ವಿತರಣೆ, ಅನ್ನಸಂತರ್ಪಣೆ ನಡೆದವು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥಸ್ಥಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಈ ಅಮಾವಾಸ್ಯೆಯಂದು ದೇವಾಲಯಕ್ಕಾಗಮಿಸಿದ ಕುಮಟ ದಿವಗಿ ಹರಕಡೆಯ ಶಂಕರ ಮಠದ ಶ್ರೀ 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 ಶಂಕರಾಚಾರ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿ ಫಲಪುಷ್ಪ ಸಮರ್ಪಿಸಿದರು. ನಂತರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕುಮಟ ದಿವಗಿ ಹರಕಡೆಯ ಶಂಕರ ಮಠದ ಶ್ರೀ 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 ಶಂಕರಾಚಾರ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಊಟ ಮಾಡಿ ಅಥವಾ ಕನಿಷ್ಠ ಕಂಚು ಬರ್ತಿತ್ತು ಹಿಂದೆ, ಕಂಚು ಅದರಲ್ಲೇ ಆದರೂ ಊಟ ಮಾಡಬೇಕು. ಸ್ಟೀಲ್ ಪಾತ್ರೆ ಎಲ್ಲ ಸೇರ್ಸಲ್ಲ. ಮನೆಯಲ್ಲಿ ನಿಮ್ಮಲ್ಲಿ ದುಡ್ಡು ಉಳಿಯುವುದಿಲ್ಲ,
ಕಂಚಿನ ಪಾತ್ರ, ಕಂಚಿನ ಬಟ್ಲು ಮೊದಲು ಸಿಕ್ತಿತ್ತು. ಆ ಕಂಚಿನ ಪಾತ್ರದಲ್ಲಿ ಯಾರು ಊಟ ಮಾಡ್ತಿದ್ರು? ಮನೆಯಲ್ಲಿ ಹಿಂದೆ ಹಿರಿಯರ ಮನೆಯಲ್ಲಿ. ಆವಾಗ ನಮಗೆ ಮನೆಯಲ್ಲಿ ಆ ಕಾಲದಲ್ಲಿ ದುಡ್ಡೇ ಕಡಿಮೆ. ಒಂದು ಕೂಲಿ ಕೆಲಸ ಮಾಡುವಾಗ ಒಂದು ದಿನಕ್ಕೆ 2 ರೂಪಾಯಿ ಸಿಗ್ತದೆ. ನಾನು ನೋಡಿದೆ, ಒಂದು ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡುವಾಗ 2 ರೂಪಾಯಿ. ಆಮೇಲೆ 2ರಿಂದ 3 ಆಯಿತು, 3ರಿಂದ 4 ಆಯಿತು, ಈಗ 5 ಆಯಿತು. ಆ 5ರ ನಂತರ ಈಗ 500, 600, 700 ಆಯಿತು. ಆದರೆ ಆ ಕಾಲದಲ್ಲಿ ಇದ್ದಂಥ 2 ರೂಪಾಯಿ ಅವನ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕಡಿಮೆ ಆಗಲಿಲ್ಲ. ಪ್ರತಿದಿನ ಹೊಟ್ಟೆ ತುಂಬ ಊಟ ಮಾಡ್ತಿದ್ದ. ಯಾವ ಕಷ್ಟನೂ ಬರ್ತಿರ್ಲಿಲ್ಲ, ಯಾವ ರೋಗನೂ ಬರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವನ ಮನೆಯಲ್ಲಿ ಕಂಚಿನ ಬಟ್ಟಲಿನಲ್ಲಿ ಊಟ ಮಾಡ್ತಿದ್ರು. ದುಡ್ಡಿದ್ದವರು ಬೆಳ್ಳಿ ಪಾತ್ರದಲ್ಲಿ ಊಟ ಮಾಡ್ತಿದ್ರು, ಬೆಳ್ಳಿ ಬಟ್ಟಲಿನಲ್ಲಿ ಊಟ ಮಾಡಿದರೆ ಅವನಿಗೆ ದಾರಿದ್ರ್ಯ ಬರುವುದಿಲ್ಲ. ಹಾಗೆ ದೇವಿಯ ಅಪ್ಪಣೆ ಆಗಿದೆ. ದೇವಿ ಹೇಳ್ತಾಳೆ, ನಾನು ತಾಮ್ರದ ಇದರಲ್ಲಿ ನಾನು ಊಟ ಮಾಡ್ತಾ ಇದ್ದೇನೆ, ನನಗೆ ನೈವೇದ್ಯ ಕೊಡ್ತಾರೆ ತಾಮ್ರದ ಪಾತ್ರದಲ್ಲಿ. ಅವರಿಗೆ ದೇವರು ನಿಮ್ಮ ಹತ್ರ ಸ್ಪಷ್ಟವಾಗಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಗುವುದಿಲ್ಲ, ನಮ್ಮ ಮುಖೇನ ಹೇಳಿಸಿಕೊಂಡಿದ್ದಾಳೆ. ದಯವಿಟ್ಟು ಇನ್ನೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಬೇಡಿಕೊಳ್ತೇನೆ, ಏನು ನನಗೆ ದಕ್ಷಿಣ ಕೊಡಲಿಕ್ಕೆ ನಿಮಗೆ ಇಚ್ಛೆ ಇದೆ ಈ ಪಾತ್ರದಲ್ಲಿ ಹಾಕಿ ಅವಳಿಗೆ ಸಮರ್ಪಣೆ ಮಾಡ್ತೇನೆ. ನಿಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿ ಅವರು ಮಾತನಾಡಿ, ಗುರುವಿನ ಕೃಪೆ ಯಾರು ಪಡೆದುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಬೆಳಕು ಕಾಣಲು ಸಾಧ್ಯ. ಈ ಕ್ಷೇತ್ರ ಇಷ್ಟು ಬೆಳೆಯಲು ಗುರುಗಳ ಕೃಪೆಯೇ ಕಾರಣ ಎಂದು ಹೇಳಿದರು. ಸೂರ್ಯಕಿರಣ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತದೆ, ಅವರನ್ನು ನೋಡ್ರೆ ಪಾವನಗಳಾಗ್ತದೆ. ಅವರು ಯಾವುದೇ ಪ್ರಕಾರವಾಗಿ ಅವರಿಗೆ ಯಾವುದು ಬೇಕು, ಗುರುಗಳಿಗೆ ಒಂದು ಪ್ರಕಾರವಾಗಿ ಏನು ಬೇಡ. ಅವ್ರಿಗೆ ಏನು ಬಯಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಲೋಕಕ್ಕೆ ಒಳ್ಳೆಯದನ್ನಾಗಬೇಕು, ಲೋಕಕ್ಕೆ ಸುಖವನ್ನು ಆಗಬೇಕು, ಲೋಕಕ್ಕೆ ಕಲ್ಯಾಣವನ್ನು ಆಗಬೇಕು ಅನ್ನೋ ಉದ್ದೇಶಗಳು. ಯಾಕೆಂದ್ರೆ ಅವರು ನಮಗಾಗಿ ಎಷ್ಟೋ ಪ್ರಕಾರವಾಗಿ ಉಪವಾಸದಲ್ಲಿ ಇರ್ತಾರೆ, ಎಷ್ಟೋ ದಿನಗಳ ಉಪವಾಸಗಳು ಅನೇಕ ಕಷ್ಟಗಳಾಗ್ತವೆ. ಒಂದು ಗುರು ಆಗಬೇಕು ಅಂದ್ರೆ ಅದು ಸುಲಭವಾದಂಥ ವಿಚಾರಗಳ ಅಂತ ಗುರುಗಳ ಪಾದಪುರುಷೆಯಲ್ಲಾಗಿದೆ. ನಾವೆಲ್ಲರೂ ಸಹ ಧನ್ಯರು ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಯಾವತ್ತೂ ಪ್ರಕಾರವಾಗಿ ಗುರುವಿನ ಬಗ್ಗೆ ಯಾವ ಮನಸ್ಸಿನಿಗೆ ಪ್ರಕಾರವಾಗಿ ಗುರು ಕೃಪೆಯನ್ನು ಪಡ್ಕೊಂತಾನೋ ಅವನ ಜೀವನದಲ್ಲಿ ಎಲ್ಲ ಬೆಳಕನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಗುರುವಿನ ಮಂತ್ರಾಕ್ಷತೆಯಿಂದ ನಿಮ್ಮ ಮನೆಯಲ್ಲಿ ಹೋಗಿದ್ದಾಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಾವು ಸಹ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದಲ್ಲದೆ ಇವತ್ತು ಪ್ರಕಾರವಾಗಿ ಗುರು ಕೃಪೆ ಯಾವುದಂತ ನಮ್ಮ ಶ್ರೀಪಾದ್ ಶೆಟ್ಟಿ ಸಾಕ್ಷಿ ಇದ್ದಾರೆ. ಯಾಕಂದ್ರೆ ಶ್ರೀಪಾದ್ ಶೆಟ್ಟರು ಅಂತ ನಮ್ಮ ಹೊನ್ನವರ ನೋಡಿದಂಥದ್ದಲ್ಲ, ನಮ್ಮ ಇಡೀ ಜಿಲ್ಲೆ ನೋಡಿದಂಥವ್ರು. ಅವರು ಸಹ ಇವತ್ತು ಶ್ರೀಪಾದ್ ಶೆಟ್ಟಿ ಅವರು ನಮ್ಮ ತಾಲೂಕಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಂಥದ್ದು ಶ್ರೀಧರ ಸ್ವಾಮಿಯವರ ಆಶೀರ್ವಾದ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಒಂದು ಗುರು ಕೊಟ್ಟಂತ ಆಶೀರ್ವಾದ, ಒಂದು ಗುರು ಕೊಟ್ಟಂತ ಪ್ರಕಾರವಾಗಿ ಕೊಡುಗೆ ಅದು ನಮಗೆ ಅಂತಿಂತದಲ್ಲ ಅದು. ಯಾಕೆಂದ್ರೆ ನಾವು ಸಹ ಇವತ್ತೇನಾದರೂ ಇಲ್ಲಿ ಇಷ್ಟೆಲ್ಲ ಕ್ಷೇತ್ರ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಗುರುಗಳ ಕೃಪೆ, ಗುರುಗಳ ಆಶೀರ್ವಾದ, ಗುರುಗಳ